ಮತ್ತೆ ಸ್ವಾಗತ. ಎಸ್ಎಂ ಕೃಷ್ಣ ಅಗಲಿಕೆಗೆ ಗಣ್ಯರು ಸಂತಾಪವನ್ನ ಸೂಚಿಸ್ತಾ ಇದ್ದು ಮಾಜಿ ಸಂಸದ ರಮ್ಯಾ ಅವರು ಕೂಡ ಬೆಳಗ್ಗೆನೆ ಎಸ್ಎಂ ಕೃಷ್ಣ ಅವರ ನಿವಾಸಕ್ಕೆ ಬಂದಿದ್ದು ಅಂತಿಮ ನಮನವನ್ನ ಸಲ್ಲಿಸಿದ್ರು. ಎಸ್ಎಂ ಕೃಷ್ಣ ಅವರ ಅಗಲಿಕೆಗೆ ಸಂಸದ ಬಸವರಾಜ ಬೊಮ್ಮಾಯಿ ಕೂಡ ತೀವ್ರ ಸಂತಾಪವನ್ನ ಸೂಚಿಸಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸದನದಲ್ಲಿ ಸಂತಾಪವನ್ನ ಸೂಚಿಸ್ತಾ ಅವರ ರಾಜಕೀಯ ಹಾದಿ ಯಾವ ತರ ಇತ್ತು, ಅವ್ರು ಯಾವ ತರ ನಡ್ಕೊಂಡು ಬಂದಿದ್ರು, ತಾನು ಕಾಂಗ್ರೆಸ್ಗೆ ಸೇರ್ಪಡೆ ಆಗಬೇಕಾದ್ರೆ ಸಲಹೆಯನ್ನ ಕೇಳಿದ ವಿಚಾರ ಆಗಿರ್ಬೋದು, ಪ್ರತಿಯೊಂದನ್ನ ಕೂಡ ಅಲ್ಲಿ ಮೆಲುಕು ಹಾಕ್ತಾ ಇದ್ರು. ಇನ್ನ ಸಿಎಂ ಡಿಕೆ ಶಿವಕುಮಾರ್ ಒಂದ್ ರೀತಿ ರಾಜಕೀಯವಾಗಿ ಅವ್ರಿಗೇನೋ ಒಂದು ಮೈಲಿಗಲ್ಲನ್ನ ದಾಟಿಸಿದಂಥವ್ರು, ತಮ್ಮ ಗುರುವಾಗಿದ್ದಂಥವ್ರು, ಹಿತೈಷಿ ಆಗಿದ್ದಂಥವ್ರು, ಮಾರ್ಗದರ್ಶಕರು, ಪ್ರತಿಯೊಬ್ಬರಿಗೂ ಕೂಡ ಅವರನ್ನ ಕಳ್ಕೊಂಡಿದ್ದು ತುಂಬಾ ನಷ್ಟ ಅಂತ ತಿಳಿಸಿದ್ರು. ಒಟ್ಟಾರೆ ಎಸ್ಎಂ ಕೃಷ್ಣ ಅವರ ಅಗಲಿಕೆಗೆ, ಧೀಮಂತ ನಾಯಕನ ಅಗಲಿಕೆಗೆ ಮಾಜಿ ಪಿಎಂ ನರೇಂದ್ರ ಮೋದಿಯಿಂದ ಹಿಡಿದು ಸಂತಾಪವನ್ನ ಸೂಚಿಸಿದ್ರು. ಸಿಂಗಾಪುರ ಮಾಡಬೇಕು ಅಂತಕ್ಕಂಥದ್ದು ಅವರ ಕನಸಿತ್ತು. ಅವ್ರ ಕನಸು ನನಸಾಗಲಿಲ್ಲ ಅಂತಕ್ಕಂಥದ್ದು ಬೇರೆ ವಿಚಾರ. ಆದರೆ ಅವರ ಉದ್ದೇಶ ಬೆಂಗಳೂರು ನಗರವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಗೆ ಬರ್ತಕ್ಕಂಥ ರೀತಿಯಲ್ಲಿ ಬೆಳೆಸಬೇಕು ಅಂತಕ್ಕಂಥದ್ದು ಅವರ ಮನಸ್ಸಿತ್ತು. ಅವರು ಐಟಿ ಕ್ಷೇತ್ರಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟರು. ಅವ್ರ ಕಾಲದಲ್ಲಿ ನಾವು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ, ಬೆಂಗಳೂರು ನಗರ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಅಷ್ಟೊಂದು ಹೆಸರು ಮಾಡಬೇಕಾದ್ರೆ ಎಸ್ಎಂ ಕೃಷ್ಣ ಅವರ ಕೊಡುಗೆನೂ ಕೂಡ ಅಪಾರವಾಗಿತ್ತು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಕೇಂದ್ರ ಸರ್ಕಾರ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿನೂ ಕೂಡ ಕೊಟ್ಟಿತ್ತು. ಪದ್ಮವಿಭೂಷಣ ಪ್ರಶಸ್ತಿ ಕೊನೆಯಲ್ಲಿ ಅವರು ಬಹಳ ದೀರ್ಘಕಾಲ ಕಾಂಗ್ರೆಸ್ನಲ್ಲಿದ್ದರು. PSP ಇಂಡಿಪೆಂಡೆಂಟ್ ಆಗಿ ಇದ್ರು. ಆಮೇಲೆ ಕಾಂಗ್ರೆಸ್ನಲ್ಲಿ ಬಹಳ ದೀರ್ಘಕಾಲ ಇದ್ರು. ಆಮೇಲೆ ಕೊನೆಯಲ್ಲಿ ಬಿಜೆಪಿ ಸೇರ್ಬಿಟ್ರು. ಬಿಜೆಪಿ ಅವರು ಕೊನೆಯಲ್ಲಿ ಆಮೇಲೆ ಕಳೆದ 1 ವರ್ಷ ಆಯ್ತು ಅನ್ನೋ ಕಾಣಿಸುತ್ತೆ, ಸಕ್ರಿಯ ರಾಜಕಾರಣದಿಂದ ನಿವೃತ್ತಿಯಾಗಿದ್ದೀನಿ ಅಂತ ಘೋಷಣೆ ಮಾಡಿದ್ರು. ಸಕ್ರಿಯ ರಾಜಕಾರಣದಿಂದ ನಿವೃತ್ತಿಯಾಗಿದ್ದೀನಿ ಅಂತ ಘೋಷಣೆ ಮಾಡಿ 92 ವರ್ಷಗಳ ಕಾಲ ಬದುಕಿ 93ನೇ ವರ್ಷಕ್ಕೆ ಕಾಲಿಟ್ಟಿದ್ರು. ಸೊ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಅವರನ್ನ ಸ್ಮರಿಸಬೇಕಾಗಿರ್ತಕ್ಕಂಥದ್ದು, ಅವ್ರ ಬಗ್ಗೆ ಹೇಳಬೇಕಾಗಿರ್ತಕ್ಕಂಥದ್ದು, ಅತ್ಯಂತ ಸಜ್ಜನ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ, ಒಬ್ಬ ದಕ್ಷ ಆಡಳಿತಗಾರ. ಇದನ್ನ ಇಷ್ಟು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅಂತ್ಯವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು, ಅವರ ಅಭಿಮಾನಿಗಳಿಗೆ, ಅವರ ಸ್ನೇಹಿತರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಿಮ್ಮ ನಿರ್ಣಯವನ್ನು ಬೆಂಬಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಈ ಬೆಳಗಾವಿ ಅಧಿವೇಶನದಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲಿ ನಮ್ಮನ್ನು ಅಗಲಿರ್ತಕ್ಕಂಥ ಸನ್ಮಾನ್ಯ ಎಸ್ಎಂ ಕೃಷ್ಣ ಅವರು ಇವತ್ತು ಬೆಳಗಿನ ಜಾವ ನಿಧನರಾಗಿರುವಂಥದ್ದು. ತಾವು ಕೂಡ ನನಗೆ ಫೋನ್ ಮಾಡಿದ್ರಿ, ಬೇರೆಯವರು ಕೂಡ ನನಗೆ ಫೋನ್ ಮಾಡಿದ್ರು. ಸೊ ನಮಗೂ ಕೂಡ ಒಂದು ರೀತಿ ಆಘಾತ ಆಗುವಂಥದ್ದು. ಮೊನ್ನೆನೂ ಕೂಡ ಅವರು ಒಂದು 15 ದಿನ ಮಾತಾಡಬೇಕಾದ್ರೆ ನಾನು ಅಪಾಯಿಂಟ್ಮೆಂಟ್ ಕೇಳಿದೆ. ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಕೊಡ್ತೀನಿ, ಇನ್ಫೆಕ್ಷನ್ ಆಗ್ಬೋದು ಆ ದೃಷ್ಟಿಯಿಂದ ಅಂತೇಳಿ ಅವತ್ತು ಅವ್ರಿಗೆ ಮಾತಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿಲ್ಲ. ಎಸ್ಎಂ ಕೃಷ್ಣ ಅವ್ರ ಬಗ್ಗೆ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ಒಡನಾಟದ ಬಗ್ಗೆ ಮಾತಾಡಿದ್ದಾರೆ. ಎಸ್ಎಂ ಕೃಷ್ಣ ಅವ್ರದ್ದು ಅಂದ್ರೆ ಆಗಿರುವಂತ ಎಲ್ಲ ಮುಖ್ಯಮಂತ್ರಿಗಳನ್ನ ನೋಡಿದಾಗ
ನಾನು ಅವ್ರ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಅಪೋಸಿಷನ್ ಲೀಡರ್ ಆಗಿದ್ದೆ. ನನ್ನ ಪುಣ್ಯ ಅಂತ ಹೇಳಿದ್ರೆ ನಂದು ಉತ್ತರಹಳ್ಳಿ, ಅವಾಗ ಸುಮಾರು 14 ಲಕ್ಷ ಓಟು. ಪ್ರತಿ ತಿಂಗಳು ಒಂದಲ್ಲ ಒಂದು ಕಾರ್ಯಕ್ರಮಕ್ಕೆ ಅವ್ರು ಬರಲೇಬೇಕಾಗಿತ್ತು. ನಾನು ಅಧ್ಯಕ್ಷತೆ ನಾನು ವಹಿಸ್ತಾ ಇದ್ದೆ. ಕೆಲವು ಸಂದರ್ಭದಲ್ಲಿ ಅವರು ಬಾ ನನ್ನ ಜೊತೆ ಅಂತೇಳಿ ಮುಖ್ಯಮಂತ್ರಿ ಇದ್ರು ಕೂಡ ನನ್ನ ಕಾರಲ್ಲಿ ಕರ್ಕೊಂಡು ವಿಧಾನಸೌಧಕ್ಕೂ ಬಂದಿದ್ದಾರೆ. 1-2 ಬಾರಿ ಆ ಥರ ನನ್ನ ಕರ್ಕೊಂಡು ಬಂದಿದ್ದಾರೆ. ಅಂದ್ರೆ ಎಸ್.ಎಂ. ಕೃಷ್ಣ ಅವ್ರನ್ನ ಯಾರು ಮರೆತರೂ ಕೂಡ ಬೆಂಗಳೂರು ಜನ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಯಾವ ರೀತಿ ಕೆಂಪೇಗೌಡರನ್ನ ನಾವು ಬೆಂಗಳೂರು ಕಟ್ಟಿದ್ರು ಅಂತೇಳಿ ನಾವು ಜ್ಞಾಪಕ ಮಾಡ್ಕಂತೀರಿ, ಅದೇ ರೀತಿ ಎಸ್.ಎಂ. ಕೃಷ್ಣ ಅವರು ಬೆಂಗಳೂರಿಗೆ ಒಂದು ಘನತೆಯನ್ನ ಕೊಟ್ಟಂತವ್ರು. ಯಾವುದೇ ದೇಶದ ಪ್ರಧಾನಿ ಬರಲಿ, ಯಾವುದೇ ದೇಶದ ಅಧ್ಯಕ್ಷ ಬರಲಿ, ಅವರು ಡೆಲ್ಲಿಗೆ ಹೋದ ತಕ್ಷಣ ಬೆಂಗಳೂರು ಬರುವಂತ ಒಂದು ವಾತಾವರಣವನ್ನ ಕ್ರಿಯೇಟ್ ಮಾಡಿದಂತ ಒಬ್ಬ ವ್ಯಕ್ತಿ ಈ ರಾಜ್ಯದಲ್ಲಿ ಯಾರಾದರೂ ಇದ್ರೆ ಅದು ಎಸ್.ಎಂ. ಕೃಷ್ಣ ಅವರು ಮಾತ್ರ, ಪ್ರಶ್ನೆನೇ ಇಲ್ಲ. ಅದಕ್ಕೆ ಅವ್ರು ಬರ್ತಾ ಇರ್ಬೇಕಾದ್ರೆ ನಾನು ನೋಡ್ತಾ ಇದ್ದೆ, ಅವರು ಪರಮೇಶ್ವರ್ ಅವ್ರಿಗೆ ಗೊತ್ತು, ಬಹಳ ಒಡನಾಟ ಅವ್ರ ಜೊತೆ. ಬಡ್ಜೆಟ್ ಮಾಡ್ಬೇಕಾದ್ರೆ ಅದಕ್ಕೊಂಥರ ಡ್ರೆಸ್ ಹಾಕಿರೋರು, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಅವರು ಡ್ರೆಸ್ ಅವರೇ ಅದನ್ನ ಡಿಸೈನ್ ಪ್ರತಿಯೊಂದಕ್ಕೂ ಕೂಡ ಎಷ್ಟು ನೀಟ್. ನಾವು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ನಾವು ಪದಗಳನ್ನ ಕನ್ನಡದಲ್ಲಿ ಹುಡುಕ್ತಿರಿ, ಇಂಗ್ಲಿಷಲ್ಲಿ ಹುಡುಕ್ತಿರಿ. ಅವರು ಇವತ್ತು ಆಡಿರುವಂತ ಪ್ರೆಸ್ ಮೀಟ್ ಅಲ್ಲಿ ಕನ್ನಡದ ಪದ, ಇಂಗ್ಲಿಷ್ ಪದ ಡಿಕ್ಷನರಿಯಲ್ಲೂ ಸಿಗಲ್ಲ, ಅಷ್ಟು ನೀಟಾಗಿ ಮಾತಾಡ್ತಾರೆ. ಅವ್ರ ಕೊನೆ ವಯಸ್ಸು ಒಂದು 6 ತಿಂಗಳ ಹಿಂದೆ, 1 ವರ್ಷದಿಂದನೂ ಕೂಡ ಅವ್ರನ್ನ ಭೇಟಿ ಮಾಡಿ ನಾವು ವಿಶ್ ಮಾಡಕ್ ಹೋದಾಗೂ ಕೂಡ ಅವರು ಪ್ರೆಸ್ ಅಲ್ಲಿ ಎಷ್ಟು ನೀಟಾಗಿ ಮಾತಾಡೋ ಆ ಪದ ಇನ್ನೂ ನಮ್ಮ ಕೈಲಿ ಮಾತಾಡಕ್ಕೆ ಆಗಲ್ಲ, ಅಷ್ಟು ಅವರ ಪದ ಜೋಡಣೆ ಆ ರೀತಿ ಇರ್ತಾ ಇತ್ತು. ಆಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದರು, ಆ ಸಂದರ್ಭದಲ್ಲಿ ಇವರು ಮುಖ್ಯಮಂತ್ರಿ ಆಗಿದ್ರು. ಆಗ ನಮಗೆ ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತಂದಿದ್ದನ್ನು ಕೂಡ ಆ ಸಂದರ್ಭದಲ್ಲೇ. ಬೆಂಗಳೂರಿಗೆ ಮೆಟ್ರೋ, ಅವಾಗ ಅನಂತಕುಮಾರ್ ಅವರು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ರು, ಬಹಳ ಹೊಂದಾಣಿಕೆ ಇತ್ತು. ಆ ಸಂದರ್ಭದಲ್ಲಿ ಬೆಂಗಳೂರಿಗೆ ಮೆಟ್ರೋ, ಇಂಟರ್ನ್ಯಾಷನಲ್ ಏರ್ಪೋರ್ಟು ಇವೆಲ್ಲವನ್ನ ತರೋ ಮುಖಾಂತರ ಬೆಂಗಳೂರಿಗೆ ತನ್ನದೇ ಆದಂತ, ಇವತ್ತು ನಾವು ಹೇಳ್ತೀರಿ ಬೆಂಗಳೂರು ಇಡೀ ರಾಜ್ಯದ ಒಂದು 60% ಎಷ್ಟು ಆದಾಯ ಕೊಡ್ತಾ ಇದೆ ಅಂತ ಹೇಳಿದೆ, ದೇಶಕ್ಕೂ ಆದಾಯ ಕೊಡ್ತಾ ಇರುವಂತ 2ನೇ ಸಿಟಿ ನಮ್ದು. ಬಾಂಬೆ ಬಿಟ್ರೆ ನಾವೇ ಹೈಯೆಸ್ಟ್ IT ಇರ್ಬೋದು, ಇವೆಲ್ಲವನ್ನ ಕೊಡ್ತಕ್ಕಂಥ, ಆದಾಯ ಕೊಡ್ತಕ್ಕಂಥ ಒಂದು. ಇದಕ್ಕೆ ಮೂಲ ಪುರುಷ ಯಾರು ಅಂತ ಹೇಳಿದ್ರೆ ಅದು ಎಸ್.ಎಂ. ಕೃಷ್ಣ ಅವರು. ಅದ್ರ ಬಗ್ಗೆ 2 ಮಾತಿಲ್ಲ. ಅವರು ಎಲ್ಲಾ ಪದವಿಯನ್ನ ನೋಡಿದ್ದಾರೆ, ಮುಖ್ಯಮಂತ್ರಿಗಳಾಗಿ, ಉಪಮುಖ್ಯಮಂತ್ರಿಗಳಾಗಿ, ಸ್ಪೀಕರ್ ಆಗಿ ಎಲ್ಲವನ್ನ ನೋಡಿದ್ದಾರೆ. ಆದ್ರೆ ಒಂದೇ ಒಂದು ಕಳಂಕ ಇಲ್ಲದೆ ಒಬ್ಬ ಡಿಗ್ನಿಫೈಡ್ ರಾಜಕಾರಣಿ. ಈಗ ಹೇಗಾಗಿದೆ ಅಂತ ಹೇಳಿದ್ರೆ, ಮಾಧ್ಯಮದಲ್ಲಿ ನಾವು ನಿಂತರೆ ನಮ್ಮ ಭಾಷೆಗಳು, ನಾವು ಮಾಧ್ಯಮದಲ್ಲಿ ಹಿಂದೆ ಆಚೆ ಮಾತಾಡೋದಕ್ಕೂ ಮಾಧ್ಯಮದ ಮೈಕ್ ಮುಂದೆ ಮಾತಾಡೋದಕ್ಕೂ ಬಹಳ ವ್ಯತ್ಯಾಸಗಳನ್ನು ನೋಡ್ತೀವಿ. ನಾವು ಕೈ ಕತ್ತರಿಸ್ಬೇಕು, ಕಾಲು ಕತ್ತರಿಸ್ಬೇಕು, ನಾಲಿಗೆ ತೆಗಿಬೇಕು, ಈ ತರದೆಲ್ಲ ಅವ್ರ ಬಾಯಲ್ಲಿ ಎಂದೂ ಕೂಡ ಈ ತರದ ಒಂದು ಪದನೂ ಕೂಡ ಬಂದಿಲ್ಲ. ಒಬ್ಬರಿಗೆ ನೋವಾಗೋ ರೀತಿನೂ ಅವ್ರು ಎಂದೂ ಮಾತಾಡಿದ್ದು ನಾನು ಯಾವತ್ತೂ ನೋಡಿಲ್ಲ. ಆ ರೀತಿಯ ಒಂದು ವ್ಯಕ್ತಿತ್ವವನ್ನ ಹೊಂದಿರತಕ್ಕಂಥವ್ರು. ವಿದ್ಯಾರ್ಥಿ ದೆಸೆಯಲ್ಲೇ ಅವರು ರಾಜಕಾರಣಕ್ಕೆ ಬಂದಂಥವ್ರು. ಮೈಸೂರಿನ ರಾಮಕೃಷ್ಣ ವಿದ್ಯಾಶಾಲೆ, ಮಹಾರಾಜ ಕಾಲೇಜಿನ ಪದವಿ, ಅಮೆರಿಕಾದ ಟೆಕ್ಸಾಸ್ನಲ್ಲಿ ಉನ್ನತ ಪದವಿಯನ್ನ ಪಡೆದಂಥವರು ಎಸ್.ಎಂ. ಕೃಷ್ಣ ಅವರು. ಕೆಲವರೆಲ್ಲ ಅವರಿಗೆ ಚುಡಾಯಿಸ್ತಾ ಇದ್ರು, ನೀವು ಫಾರಿನ್ ಕೃಷ್ಣ ಅಂತ ಹೇಳಿನೂ ಕೂಡ ಕೆಲವರೆಲ್ಲ ಮಾತಾಡ್ತಾ ಇದ್ರು ಅವ್ರಿಗೆ. ಅವರು ಟೆಕ್ಸಾಸ್ ಅಲ್ಲಿ ಓದ್ ಬಂದಿರೋದ್ರಿಂದ. ನನ್ಗೆ ಗೊತ್ತಿರೋ ಪ್ರಕಾರ ಜಾನ್ ಆಫ್ ಕೆನಡಿ ಅವರ ಚುನಾವಣಾ ಪ್ರಚಾರದಲ್ಲೂ ಪಾಲ್ಗೊಂಡಿದ್ರು ಅನ್ನೋದು ಕೂಡ ಹೇಳ್ತಾರೆ. ಅವ್ರ ತಂದೆ ಮಲ್ಲಯ್ಯನವರು, ಶ್ರೀ ಮಲ್ಲಯ್ಯನವರು, ಅವರು ಕೂಡ ಸಮಾಜದಲ್ಲಿ ಒಳ್ಳೆ ಹೆಸರಿದ್ದಂಥವ್ರು. ಅವತ್ತೇ ಹಾಸ್ಟೆಲ್ ಅನ್ನ ಮಾಡಿ ಎಲ್ಲಾ ಸಮುದಾಯದ ಜನ ಹಾಸ್ಟೆಲ್ಗಳಲ್ಲಿ ಓದಬೇಕು ಅಂತೇಳಿ ಮಲ್ಲಯ್ಯನವರು ಒಂದು ಹಾಸ್ಟೆಲ್ ಕೂಡ ಮಂಡ್ಯದಲ್ಲಿ ಕಟ್ಟಿರೋದನ್ನು ಕೊಟ್ಟಿದೆ. 1930ನೇ ಇಸ್ವಿಯಲ್ಲಿ MRA ಆಗಿದ್ರು. ಮಹಾತ್ಮ ಗಾಂಧೀಜಿಯವರು ಕೂಡ ಅವ್ರ ಮನೆಗೆ ಬಂದಿದ್ರು. 1934ರಲ್ಲಿ ಮಹಾತ್ಮ ಗಾಂಧೀಜಿ ಕೂಡ ಅವ್ರ ಮನೆಗೆ ಬಂದಾಗ ಹರಿಜನ ಫಂಡ್ ಅಂತ ಕಲೆಕ್ಟ್ ಮಾಡಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಅವ್ರ ಮನೆಗೆ ಬಂದಾಗ ಇವ್ರು 2 ರೂಪಾಯಿ ಕೊಟ್ಟಿದ್ರಂತೆ, ಇವ್ರ ತಂದೆಯವರು. ಆಗ ಮಹಾತ್ಮ ಗಾಂಧೀಜಿಯವರು
ಕೇಳಿದಂತೆ, ನನಗೆ 2 ರೂಪಾಯಿ ಬೇಡ, ಎಸ್.ಎಂ. ಕೃಷ್ಣ ಅವರ ಕಿವಿಯಲ್ಲಿರೋ ಓಲೆ ಕೊಡಿ ಅಂತ ಕೇಳಿದ್ರಂತೆ. ಆಗ ಇಮಿಡಿಯೇಟ್ ಆಗಿ ತೆಗೆದು ಆ ಓಲೆನೂ ಕೂಡ ಆ ಫಂಡ್ಗೆ, ಹರಿಜನ ಫಂಡ್ಗೆ ಕೊಟ್ಟಂತ ಪುಣ್ಯಾತ್ಮರು ಕೂಡ ಅವರ ತಂದೆಯವರು. ಅಂದ್ರೆ ಗಾಂಧೀಜಿಯವರ ಆಶೀರ್ವಾದವನ್ನು ಪಡೆದಂತ ವ್ಯಕ್ತಿ, ನೋಡಿದಂತ ವ್ಯಕ್ತಿ, 16ನೇ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ಒಂದು ಯಾತ್ರೆಯನ್ನು ಕೂಡ ಮಾಡಿದ್ರು, ಕಾಂಗ್ರೆಸ್ ಯಾತ್ರೆ. ಪಾಂಚಜನ್ಯ, ಅದ್ರ ಮುಖಾಂತರ ಬಹುಮತವನ್ನು ಪಡೆದ್ರು. ಕಾಂಗ್ರೆಸ್ ಅಧ್ಯಕ್ಷರಾಗಿ ಬಹುಮತನೂ ಕೂಡ ಪಡೆದ್ರು. ಆದ್ರೆ ಬಹುಮತ ಪಡೆದ ಮೇಲೆ ಅವರು ರಾಜ್ಯಭಾರ ನೆಮ್ಮದಿಯಿಂದ ಮಾಡಕ್ಕಾಗ್ಲೇ ಇಲ್ಲ. ಬರಗಾಲ, ಕಂಟಿನ್ಯೂಸ್ ಬರಗಾಲ ಬಂತು. ಅದಾದ್ಮೇಲೆ ಕಂಬಾಲಪಲ್ಲಿ ದಲಿತರ ಒಂದು ನರಮೇಧದ ಒಂದು ಸಂದರ್ಭ ಕೂಡ ಅವರು ಫೇಸ್ ಮಾಡುವಂತ ಒಂದು ಪರಿಸ್ಥಿತಿ ಆಯಿತು. ಅದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆಯಿತು. ಆ ಅಪಹರಣನೂ ಕೂಡ, ನಾಗಪ್ಪ ಅಪಹರಣ, ಇವೆಲ್ಲನೂ ಕೂಡ ಒಂದಲ್ಲ ಒಂದು ಫೇಸ್ ಮಾಡಿದ್ರು. ಕಾವೇರಿ ಗಲಾಟೆನೂ ಕೂಡ ಆಗ್ಲೇ ಪ್ರಾರಂಭ ಆಗಿದ್ದು. ಕಾವೇರಿ ಅಗಲಿದ ನಾಯಕನಿಗೆ ಆರ್ ಅಶೋಕ್, ಹಾಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆಗಿರಬಹುದು, ಹಾಗೆ ದೇವೇಗೌಡರಾಗಿರ್ಬೋದು, ಇನ್ನಿತರ ಗಣ್ಯರೆಲ್ಲರೂ ಕೂಡ ಧೀಮಂತ ನಾಯಕನನ್ನ ನಾವು ಕಳ್ಕೊಂಡಿದೀವಿ ಅಂತ ಹೇಳಿ ಸಂತಾಪ ಸೂಚಿಸ್ತಾ ಅವರ ಅಗಲಿಕೆ ದುಃಖ ಭರಿಸುವ ಶಕ್ತಿಯನ್ನ ಅವರ ಕುಟುಂಬಕ್ಕೆ ಕೊಡ್ಲಿ ಅಂತ ಹೇಳ್ತಿದ್ದಾರೆ. ನೋಡಿದಂತೆ ಸಾಕಷ್ಟು ಜನ ಸದನದಲ್ಲಿ ಸಂತಾಪವನ್ನ ಸೂಚಿಸಿದ್ದಾರೆ. ಮಧ್ಯಾಹ್ನದವರೆಗೂ ಮಾತ್ರ ಸದನ ಇರುತ್ತೆ ಅಂತ ಬಗ್ಗೆ ಕೂಡ ನೋಡ್ತಾ ಹೋಗೋಣ. ಸ್ಮಾಲ್ ಬ್ರೇಕ್.